ಎಲ್ಲರಿಗೂ ಶುಭ ದಿನ. ಇವತ್ತಿನ ವಿಡಿಯೋ ಏನಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸಬ್ ಟೈಟಲ್ಸ್ ನೋಡಿದ್ರೆ. ಇವತ್ತು ಡಿಶ್ ವಾಷರ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಅನ್ಬಾಕ್ಸ್ ಮಾಡಿದೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ ನಾನು. ಯಾಕಂದರೆ ಪಾತ್ರೆ ಅಂತೂ ನಾನು ತೊಳೆಯಲ್ಲ ಈ ಮನೇಲಿ. ಬಟ್ ಪಾತ್ರೆ ಯಾರು ತೊಳಿತಾರೆ ಅವ್ರಿಗೆ ಇದು ಬೆಸ್ಟ್ ಗಿಫ್ಟ್ ಆಗಿರುತ್ತೆ. ನಿಮ್ಮಮ್ಮ, ನಿಮ್ಮಪ್ಪ ಅಥವಾ ನಿಮ್ಮ ಅಣ್ಣ ಅಥವಾ ನೀವೇ ಆಗಿರ್ಬೋದು. ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಪಾತ್ರೆ ತೊಳೆಯೋಕೆ ಯಾರಿಗೆ ಇಷ್ಟ, ಇನ್ನೊಂದು ಕೈ ಹಾಳಾಗುತ್ತೆ. ಅದಕ್ಕೋಸ್ಕರ ನಮ್ಮಣ್ಣ ನಮ್ಮಮ್ಮ ಎಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಡಿಶ್ ವಾಷರ್ನ ಆರ್ಡರ್ ಹಾಕಿದ್ರು. ಸೊ ಬನ್ನಿ, ಅನ್ಬಾಕ್ಸಿಂಗ್ ನಿನ್ನೆ ರಾತ್ರಿ ಬಂತು, ಹೇಗಾಯಿತು ಅಂತ ನಾನು ತೋರಿಸ್ತೀನಿ. ಗೈಸ್ ನೋಡಿ, ನಮ್ಮಮ್ಮ ಬೆಳಗ್ಗೆ ಅಂದರು ತಂಬುಳಿ ಮಾಡ್ತೀನಿ, ನೀನು ಚಪಾತಿ ಮಾಡೋದು ಬೇಡ, ಏನು ಮಾಡೋದು ಬೇಡ, ಅನ್ನ ಇದೆ ಅಂತ. ಇವಾಗ ಉಲ್ಟಾ ತಿರುಗ್ಬಿಟ್ಟಂತ ಇದ್ದಾರೆ, ಚಪಾತಿ ಯಾಕೆ ಮಾಡಿಲ್ಲ, ಟೈಮ್ ಆಯ್ತಲ್ಲ ಅದಿ ಅಂತ. ಬನ್ನಿ ಇಲ್ಲಿ ಏನು ಹೇಳಿ ನಮ್ಮ ಆಡಿಯನ್ಸಿಗೆ, ಏನು ಹೇಳಿ, ಏನಕ್ಕೆ ಈ ಥರ ಕಾಟ ಕೊಡ್ತೀರಾ? ಇವಳೇ ಅನ್ಲು ಪಲ್ಯ ಮಾಡಿದ್ರಲ್ಲ ಚಪಾತಿ ಮಾಡ್ತೀನಿ ಅಂತ, ರಾತ್ರಿ ಸಾರು ಮಾಡೋಣ ಅಂತ, ಚಿಕನ್ ಸಾರು ಮಾಡೋಣ ಅಂತ. ಆಮೇಲೆ ನೀವೇನಂದ್ರಿ, ಅದಿ ಪಾಪ ನೀನು ಮಧ್ಯಾಹ್ನ ಇವಾಗ ಅನ್ಬಾಕ್ಸಿಂಗ್ ಬೇರೆ ಮಾಡಿದ್ದೀನಿ, ಟೈಮ್ ಆಗುತ್ತೆ, ಅನ್ನ ಮಾಡ್ಬಿಡ್ತೀನಿ, ತಂಬುಳಿ ಚೇಂಜ್ ಮಾಡ್ತೀರಾ? ಇವಾಗ ಏನ್ ಮಾಡೋಣ? ಏನೋ ಒಂದು ಮಾಡೋಣ ಬಿಡು, ತಂಬುಳಿ ಮಾಡೋಣ. ಸೊ ಗೈಸ್, ನಾವು ಆರ್ಡರ್ ಹಾಕಿದ್ದು ಫ್ಲಿಪ್ಕಾರ್ಟಲ್ಲಿ ಪ್ರಾಬಲಿ 58 or 57,000ಗೆ ಆರ್ಡರ್ ಹಾಕಿದ್ದು. ಬ್ರ್ಯಾಂಡ್ ಬಂದು ಬಾಷ್ ಕಂಪನಿದು ಡಿಶ್ ವಾಷರ್ ಆರ್ಡರ್ ಹಾಕಿದ್ದು. ಸೊ ರಾತ್ರಿ ತೊಗೊಬಂದರು. ಆ್ಯಕ್ಚುಲಿ ಇವರು ಬೆಳಗ್ಗೆನೇ ಬರಬೇಕಿತ್ತು, ಬಟ್ ಒಂದು ಸ್ವಲ್ಪ ಲೇಟ್ ಮಾಡಿ ರಾತ್ರಿ ತೊಗೊಬಂದರು. ಅಡ್ಡಿ ಇಲ್ಲ ಅಂತ ಇಸ್ಕೊಂಡೆ ನಾನೇನೆ. ಆಮೇಲೆ ಅದಕ್ಕೆ ಆಧಾರ್ ಕಾರ್ಡ್ ಕೇಳ್ತಾರೆ, ಒಂದು ಸ್ವಲ್ಪ ವೆರಿಫಿಕೇಷನಿಗೆ ಅನಿಸುತ್ತೆ. ಅದಾದಮೇಲೆ ಇವತ್ತು ಬೆಳಗ್ಗೆ ಅನ್ಬಾಕ್ಸ್ ಮಾಡೋಣ ಅಂತ ನಾನು ಹಾಗೆ ಅಲ್ಲೇ ಇಟ್ಟಿದ್ದೆ ಬಾಗಿಲ ಹತ್ರ. ಏನಕ್ಕಂದರೆ ಇವಾಗ ಕಾರ್ಡ್ಬೋರ್ಡೆಲ್ಲ ತೆಗಿತೀನಿ ಆ್ಯಂಡ್ ಅದ್ರ ಕಸ ಎಲ್ಲ ತೆಗ್ದು ಡೈರೆಕ್ಟಾಗಿ ಬಾಗಿಲಿಂದ ಆಚೆ ಹಾಕೋಣ ಅಂತ, ಈಸಿ ಆಗುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ ಗೈಸ್. ಏನಕ್ಕಂದರೆ ಹೆಣ್ಮಕ್ಳೇ ಹಾಗೆ ಅಂತ ಅನಿಸುತ್ತೆ, ಅವ್ರಿಗೆ ಉಪಯೋಗ ಆಗಿಲ್ಲ ಅಂದ್ರೂ ಮನೆಗೇನೋ ಹೊಸ ವಸ್ತು ಬರ್ತಿದೆ ಅಂತ ಖುಷಿಯಾಗಿಬಿಡ್ತಾರೆ. ಇದ್ರ ಪ್ರಾಪರ್ ಆಗಿರೋ ರಿವ್ಯೂ ಒಂದ್ಸಲಿ ಯೂಸ್ ಮಾಡಿಬಿಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಕೊಡ್ತೀನಿ. ಸೊ ದ್ಯಾಟ್ ನಿಮಗೂ ಗೊತ್ತಾಗುತ್ತೆ ಇದು ಯೂಸ್ಫುಲ್ ಇದೆಯಾ ಅಥವಾ ಇಲ್ವಾ, ವರ್ತ್ ಇಟ್ ಇದೆಯಾ ಇಷ್ಟು ದುಡ್ಡು ಅಂತ. ಖುಷಿ ನೋಡಿ ನನ್ನ ಮುಖದಲ್ಲಿ ಖುಷಿ. ಇವಾಗ ಹಿಂಗೆ ತಿರ್ಗಿಸ್ಬಿಟ್ಟು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಪನ್ ಮಾಡೋಕ್ಕೆ ಬರಲ್ಲ ನನಗೆ. ಏನಕ್ಕೆ ಡೆಲಿಕೇಟಾಗಿ ಓಪನ್ ಮಾಡ್ತಿರ್ತೀನಿ, ಹೊಸದಲ್ವಾ ಅಂತ. ಬಟ್ ಆಮೇಲೆ ಗೊತ್ತಾಗುತ್ತೆ ಲೈಕ್ ಅದೇ ಓಪನ್ ಮಾಡೋ ಜಾಗ ಅಂತ. ಆಮೇಲೆ ಕರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಂತ್ಕೊಂಡು ನಮ್ಮಮ್ಮ ಹೇಳ್ತಾಯಿದ್ರು ಲೈಕ್ ಮೇಲ್ಗಡೆ ಏನು ಹಾಕೋದು, ಕೆಳಗಡೆ ಏನು ಹಾಕೋದು ಅಂತ. ಸೊ ಶಾಕ್ ಆಗಿಬಿಟ್ಟೆ ಒಂದು ಸೆಕೆಂಡಿಗೆ ನಾನೇ. ಏನಕ್ಕಂದರೆ ನನಗಿಂತ ನಮ್ಮಮ್ಮನೇ ಜಾಸ್ತಿ ವೀಡಿಯೋಸ್ ನೋಡಿಬಿಟ್ಟಿದ್ದಾರೆ ಅನಿಸುತ್ತೆ ಡಿಶ್ ವಾಷರ್ದು. ಡಿಶ್ ವಾಷರ್ ಜೊತೆ ಮ್ಯಾನ್ಯುವಲ್ಲು, ವಾಟರ್ ಫ್ಲೋಗೆ ವಯರ್ಸು, ಆಮೇಲೆ ಡಿಶ್ ವಾಷರ್ ಲಿಕ್ವಿಡ್ ಅಥವಾ ಏನದು ಟ್ಯಾಬ್ಲೆಟ್ಸ್ ಅಂತ ಅನಿಸುತ್ತೆ, ಅವರೇ ಕೊಟ್ಟಿದ್ದರು. ಸೊ ನಾನು ಹೆಂಗಿದ್ರು ಒಂದು ಇರಲಿ ಅಂತ ಆರ್ಡರ್ ಹಾಕಿದ್ದೆ ಫ್ಲಿಪ್ಕಾರ್ಟಲ್ಲೇ. ಫಿನಿಶ್ ಬ್ರ್ಯಾಂಡಿಂದು ಅನಿಸುತ್ತೆ, ಅವರು ಫಿನಿಶ್ ಬ್ರ್ಯಾಂಡಿಂದೇ ಕೊಟ್ಟಿದ್ದರು. ಅವ್ರು ಕೊಟ್ಟಿರೋದು ಪ್ರಾಬಬಲಿ 3 to 4 ವಾಷರ್ಸಿಗೆ ಆಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ, ಓಪನ್ ಮಾಡಿ ನೋಡಬೇಕು. ಆಮೇಲೆ ನಮ್ಮಪ್ಪ ಆಚೆಯಿಂದ ಬಂದರು. ಸೊ ಅವರಿಗೂ ತೋರಿಸ್ತಾ ಇದ್ದೆ ಲೈಕ್ ಹೇಗೆ ಬಂದಿದೆ ನಮ್ಮ ಡಿಶ್ ವಾಷರ್ ಅಂತ. ಓಕೆ, ಇಲ್ಲಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಏನು ಮಾಡ್ತಿದ್ದೀರಮ್ಮ? ದೋಸೆ. ಆ್ಯಕ್ಚುಲಿ ನಮ್ಮಮ್ಮ ಚಿತ್ರಾನ್ನ ಮಾಡಿದರು. ನೆನ್ನೆ ಅನ್ನ ಮಾಡಿದರು ಹೊಸದಾಗಿ, ಬಟ್ ನಾನು ಊಟ ಮಾಡಿಲ್ಲ ಅಂತ ಚಿತ್ರಾನ್ನ ಮಾಡಿದ್ದಾರೆ. ಆದರೆ ನಮ್ಮ ಅಜ್ಜಿ ಮತ್ತು ನಮ್ಮಪ್ಪ ಹಳೆ ಅನ್ನ ತಿನ್ನಲ್ಲ ಅಂತ ಅವರಿಗೋಸ್ಕರ ದೋಸೆ ಹಾಕ್ತಿದ್ದಾರೆ, ಗೋಧಿ ದೋಸೆ. ಆ್ಯಂಡ್ ಪಲ್ಯ ನೋಡಿ, ಎಲ್ಲರಿಗೂ ಒಂದೊಂದು ಪಲ್ಯ. ಇದು ನಮ್ಮಪ್ಪಂಗೆ ಕ್ಯಾಪ್ಸಿಕಮ್ ಪಲ್ಯ, ಇದು ನಮಗೆ ಏನಂತಾರಮ್ಮ ಇದಕ್ಕೆ, ಗೌರಿಕಾಯಿ ಪಲ್ಯ, ಚೌಳಿಕಾಯಿ ಗೌರಿಕಾಯಿ. ಓ ಮೈ ಗಾಡ್, ಎಷ್ಟು ಕೆಲಸ ನೋಡಿ, ಗರಿ ದೋಸೆ. ಓಕೆ ಗೈಸ್, ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಬಂದ್ರಿ ಅನ್ಸುತ್ತೆ. ಇದ್ರ ಜೊತೆ ರಿವ್ಯೂ ಮತ್ತು ಹೇಗೆ ಪ್ಲಗ್ ಮಾಡಬೇಕು, ಹೇಗೆ ವರ್ಕ್ ಆಗುತ್ತೆ, ಪಾತ್ರೆ ಚೆನ್ನಾಗಿ ತೊಳೆಯುತ್ತಾ ಇಲ್ವಾ ಅಂತ ರಿವ್ಯೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಬಿಕಾಸ್ ಡೆಮೋ ಬಂದು ತೋರಿಸ್ಬಿಟ್ಟು ಹೋಗ್ತಾರೆ ಅವರೇನೆ. ಆ ಸರ್ವಿಸ್ ಇದೆ ಫ್ಲಿಪ್ಕಾರ್ಟಲ್ಲಿ. ಆರ್ಡರ್ ಹಾಕಿದ್ದು ನಾನು ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಎಷ್ಟಾಯಿತು. ಸರ್ವಿಸ್ ಇದೆ, ಇನ್ಸ್ಟಾಲೇಷನ್ ಡೆಮೋ ಕೊಟ್ಟು ಹೋಗ್ತಾರೆ. ಬಟ್ ಅದು 2 days ಆದಮೇಲೆ ಬರೋದವರು. ಬಟ್ ನನ್ನ ಪ್ರಕಾರ ಏನಂದರೆ ಆನ್ಲೈನಲ್ಲಿ ಬಾಷಿಂದ ಎಷ್ಟೊಂದು ಬಾಷ್ ಬ್ರ್ಯಾಂಡಿಂದ
ಆನ್ಲೈನ್ ಎಷ್ಟೊಂದು ವೀಡಿಯೋಸ್ ಇದೆ, ನೀವೇ ನೋಡ್ಕೊಂಡು ನೀವೇ ಅದನ್ನು ಆರಾಮ್ಸೆ ಸೆಟ್ ಮಾಡ್ಕೊಬೋದು, ಅಷ್ಟೊಂದೇನು ಕಷ್ಟ ಇರಲ್ಲ. ಆ್ಯಂಡ್ ನಾನು ನಿಮಗೆ ಸೆಟ್ ಮಾಡಿಬಿಟ್ಟು ಆ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ. ಪಾತ್ರೆ ಎಲ್ಲ ಹಾಕಿ ಚೆನ್ನಾಗಿ ಉಜ್ಜೋಣ, ನೋಡೋಣ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಬಿಕಾಸ್ ನಾನು ನೋಡಿರೋ ವೀಡಿಯೋದಲ್ಲಂತೂ ಫಳ 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 ಅಂತಿತ್ತು, ಅದೇ ಇಂಪ್ರೆಸ್ ಆಗಿಬಿಟ್ಟು ತೊಗೊಂಡಿರೋದು ನಾವು. ಸೊ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನಮ್ಮನೇಲಿ 4 ಜನ ಇರೋದ್ರಿಂದ ಪಾತ್ರೆ ಜಾಸ್ತಿ ಬೀಳುತ್ತೆ. ಆ್ಯಂಡ್ ನಾವು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿರ್ತೀವಿ, ನಿಮಗೆ ಗೊತ್ತು, ಅದರಿಂದನೂ ತುಂಬ ಜಾಸ್ತಿ ಬೀಳುತ್ತೆ. ಸೊ ಸಿಕ್ಕಾಪಟ್ಟೆ ಕೆಲಸ ಆಗೋದು ಬೇಡ ಅಂತ ನಾವು ಡಿಶ್ ವಾಷರ್ ಆರ್ಡರ್ ಹಾಕಿರೋದು. ಸೊ ಇವಾಗ ನಮ್ಮಮ್ಮ ನಂಗೆ ಬಡಿಸ್ತಾ ಇದ್ದಾರೆ. ನಂಗೆ ಕ್ಯಾಪ್ಸಿಕಮ್ ಇಷ್ಟ ಅಂದ್ರೂ ನಮ್ಮಮ್ಮ ಗೌರಿಕಾಯಿ ಹಾಕ್ತಾಯಿದ್ದಾರೆ. ಯಾಕಮ್ಮ? ಖಾಲಿ ಆಗಬೇಕಲ್ಲ. ಇದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ. ಇವಾಗ ನನಗೆ ಚಿತ್ರಾನ್ನ, ಬಿಕಾಸ್ ಆ ತಟ್ಟೆಲಿ ಹಾಕಿದ್ದೆ, ಈ ತಟ್ಟೆ ತಗೋತಾಳೆ. ಯಾವ ತಟ್ಟೆ? ಇನ್ನೊಂದು ತಟ್ಟೆ. ಈ ತಟ್ಟೆ ಇರಲಿ, ಎಲ್ಲದು ಚೆನ್ನಾಗಿ ಕಾಣಿಸುತ್ತೆ. ಸಾಕು ಸಾಕು ಸಾಕು. ಸೊ ಬನ್ನಿ ಊಟ ಮಾಡೋಣ. ವೆಜಿಟೇಬಲ್ಸ್ ಇದೆ, ಪ್ರೋಟೀನ್ ಇದೆ, ರೈಸ್ ಇದೆ, ಕಾರ್ಬ್ಸ್ ಇದೆ. ಬನ್ನಿ. ಓಕೆ ಗೈಸ್, ತುಂಬ ಚೆನ್ನಾಗಿರೋ ಊಟ ಆಯಿತು. ಚೆನ್ನಾಗಿರೋ ಊಟ ಆಯಿತಾ? ಫಸ್ಟ್ ಕ್ಲಾಸ್. ನಾನು ಚಿತ್ರಾನ್ನ ತಿಂದೆ. ನೀವು? ದೋಸೆ, ಗೋಧಿ ದೋಸೆ, ಗೋಧಿ ದೋಸೆ ಜೊತೆ ಕ್ಯಾಪ್ಸಿಕಮ್ ಮಸಾಲ. ಆ್ಯಂಡ್ ನಾನು ಗೌರಿಕಾಯಿ ಪಲ್ಯ ತಿಂದೆ. ಇವಾಗ ಡಿಶ್ ವಾಷರ್ ಮನೆಗೆ ಬಂದಿರೋದು ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ. ಏನಕ್ಕಂದರೆ ಯಾರಿಗೂ ಕೆಲಸ ಇಲ್ಲ ಇವಾಗ ಪಾತ್ರೆ ತೊಳೆಯೋದು. ಆರಾಮ್ಸೆ ಎಷ್ಟು ಬೇಕಷ್ಟು ತಿಂದು ತಪ್ಪಲೆ ಡಿಶ್ ವಾಷರಿಗೆ ಹಾಕ್ಬೋದು. ಆ್ಯಂಡ್ ಪ್ರಾಕ್ಟಿಕಲಾಗಿ ನೋಡೋಕೆ ಹೋದರೆ ಡಿಶ್ ವಾಷರಲ್ಲಿ ಕಮ್ಮಿ ನೀರು ಯೂಸ್ ಆಗುತ್ತಂತೆ. ಓಹೋ, ಹೌದು. ನಾವು ತೊಳೆಯೋದ್ರಕ್ಕಿಂತ ಕಮ್ಮಿ ನೀರು ಯೂಸ್ ಆಗುತ್ತಂತೆ ಗೈಸ್, ಅದಕ್ಕೆ ತರಿಸಿರೋದು. ಸೊ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವ್ರಿಗೆ ಅಂದಿದ್ದೀನಿ ರಿವ್ಯೂನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಂತ. ಓಕೆ ಓಕೆ ಸರಿ. ಇವಾಗ ಮಮ್ಮ ಕೆಲಸ ಮಾಡೇನಾದರೂ ಸುಸ್ತಾಯ್ತಾ? ಸಿಕ್ಕಾಪಟ್ಟೆ ಸುಸ್ತಾಯ್ತು. ಸಿಕ್ಕಾಪಟ್ಟೆ ಸುಸ್ತಾಯ್ತಂತೆ. ಅದಕ್ಕೆ ಟೀನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಬೇಗನೆ. ಚಿತ್ರಾನ್ನ ತಿನ್ನಲ್ಲ, ಟೀ ಕುಡಿಬೇಕು ಅನಿಸ್ತು. ಪಪ್ಪ ಹೆಂಗಿದ್ರು 3 ಗಂಟೆಗೆ ಟೀ ಮಾಡ್ತಾರೆ ಮಧ್ಯಾಹ್ನ, ಇವತ್ತು ಸ್ವಲ್ಪ ಬೇಗನೆ ಮಾಡಿ ಅಂತ. ಎಸ್, 3 ಗಂಟೆಗೆ ಹಂಗಾರೆ ಕುಡಿಯೋಕೆ ಬಿಡಲ್ವ ನೀವು? ಅದೇ ಕೆಲಸ ನೋಡು, ಕುಡಿದ್ಮೇಲೆ ಮುಗೀತು. ಇವ್ರ ಅಪ್ಪ ಮಗಳದ್ದು ಹೆಂಗೆ ಗೊತ್ತಾ, ಊಟ ಆಗಿ 1 ಅವರ್ ಟೀ ಬೇಕು ತಕ್ಷಣ. ಆಮೇಲೆ ಏನಾದರೂ ಮತ್ತೆ ಮೂಡ್ ಚೇಂಜ್, ಮತ್ತೆ 6 ಗಂಟೆಗೆ ಇನ್ನೊಂದು ಟೀ. ಗೈಸ್, ಟೀ ಲವರ್ಸ್ ಕಾಮೆಂಟ್ ಬಿಲೋ. ಟೀ ಕುಡಿಬಾರ್ದು, ಟೀ ತುಂಬ ಕುಡಿಬಾರ್ದು. 2 ಟೈಮ್, ಬೆಳಗ್ಗೆ ಒಂದು, ಸಂಜೆ ಒಂದು. ಸಂಜೆ ಕುಡಿಬೇಕು ಒಂದು 5-5:30 ಹಿಂಗೆ. ಎಂತಕ್ಕೆ ನೀವು 3 ಗಂಟೆಗೆ ಕುಡಿಯೋದು ಅಪ್ಪ ಮಗಳು ಅಂತ ಅರ್ಥ ಆಗೋದಿಲ್ಲ. ಸರಿ ಗೈಸ್, ನಾವು ಇವಾಗ ಇಟ್ಟು ನಾವು ಮುಂದುವರ್ಸೋಣ. ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಕಪ್ ಟೀ. ನಿಮ್ಮ ಹತ್ರ ಮೈಕ್ ಇಲ್ಲ, ಏನು ಮಾತಾಡ್ತಾ ಇದ್ದೀರಿ? ನೋಡಿ ಗೈಸ್, ನಮ್ಮಪ್ಪ ಟೀ ತಂದು ಕೊಟ್ಟರು. ಕೊಡಿ ಪಪ್ಪ, ಕೊಡಿ ಹುಷಾರಾಗಿ ಕೊಡಿ. ಮತ್ತು ಕ್ಯಾಮ್ರಾ ಇಟ್ಕೊಂಡು ಚಲ್ಗಿಲ್ ಹೋಗ್ಬಿಟ್ಟಿದ್ದು. ಟೀ ಒಂದೇ ಮಾಡಕ್ಕೆ ಬರೋದು ನನಗೆ. ಟೀ ಒಂದೇ ಮಾಡಕ್ಕೆ ಬರೋದು. ನಾವು ನಿಮ್ಮ ಹತ್ರ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಟೀ ಬಿಟ್ಟರೆ. ಸೊ ಬನ್ನಿ, ಮ್ಯಾಗಿನೂ ಮಾಡ್ತೀರಾ? 2 minutes, ಜಸ್ಟ್ 2 minutes. ಅದು ನಮ್ಮ ಎಲ್ಲ ಆಡಿಯನ್ಸ್ಗೂ ಗೊತ್ತಾಗಿದೆ ಇವಾಗ. ಬನ್ನಿ ಗೈಸ್, ಟೀ ಕುಡಿಯೋಣ. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ನಾನು ನಿಮಗೆ ತೋರಿಸ್ಬೇಕಿತ್ತು ಅನ್ಬಾಕ್ಸ್ ಮಾಡಿಬಿಟ್ಟು ಯಾವ ಥರ ಬರುತ್ತೆ, ಹೆಂಗೆ ಬರುತ್ತೆ ಡಿಶ್ ವಾಷರು ಅಂತ. ಆ್ಯಂಡ್ ಆಲ್ಸೋ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಹಾಕಿದ್ದು ನಾವು 57,000ಗೆ ಡೆಲಿವರ್ 1 7 to 8 ಡೇಸಲ್ಲಿ ಆಯಿತು. ಬ್ರ್ಯಾಂಡ್ ನೇಮ್ ಬಾಷ್ ಅಂತ. ತುಂಬ ಚೆನ್ನಾಗಿದೆ. ನಾನು 15 ಪ್ಲೇಟ್ಸೇ ಅನಿಸುತ್ತೆ. ಒಂದ್ಸಲಿ ನಮ್ಮಣ್ಣ ಆರ್ಡರ್ ಹಾಕಕ್ಕೆ ಹೇಳ್ದೆ, ನಾನು ಹಾಕಿದೆ. ಒಂದ್ಸಲಿ ರಿವ್ಯೂ ಮಾಡಬೇಕಾದ್ರೆ ನಾನು ನಿಮಗೆಲ್ಲ ಡೀಟೇಲ್ಡಾಗಿ ಹೇಳ್ತೀನಿ ಹೇಗೆ ವಾಶ್ ಆಗುತ್ತೆ, ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ, ಫಳ ಅನ್ನತ್ತಾ ಇಲ್ವಾ ವೀಡಿಯೋದಲ್ಲಿ ತೋರಿಸ್ದಂಗೆ ಅಂತ. ಆಲ್ಸೋ ಜೂನ್ ತಿಂಗಳು, ಆದರೆ ಮಳೆ ಮಾತ್ರ ಇಲ್ಲ. ಸೊ ಗೈಸ್, ಎಲ್ಲರೂ ಪ್ರೇ ಮಾಡಿ ಮಳೆ ಬರಲಿ ಅಂತ. ಏನಕ್ಕಂದರೆ ಸಮ್ಮರ್ ಸಾಕಾಯಿತು ನನಗೆ. ಬಿಸಿಲು, ಶಕೆ, ಕೂದಲು ಬೇರೆ ಜಾಸ್ತಿ ಇದೆ, ಬೇವತಿ ಕತೆ ಕೇಳ್ಬಿಡಿ ನಂದು. ಸೊ ಮಳೆ ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಸ್ವಲ್ಪ ಗಾಳಿ ಇದೆ ಇವತ್ತು ಆಚೆ ಕಡೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಾಯಿತು, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ನೀವು ವಿಡಿಯೋ ಎಂಜಾಯ್ ಮಾಡಿ. ಇವತ್ತು 2 o'clock ಹಾಕ್ತಾಯಿದ್ದೀನಿ. ಓಕೆ ಬಾಯ್, ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ.